ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬರೋದಕ್ಕೆ ಭಾರತ ಕಾರಣ ಆಯಿತು. ನಮ್ಮ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಕಾರಣರಾದರು. ಆತನ ತಂದೆ ಶೇಖ್ ಹಸೀನಾ ತಂದೆ ಅಸಾಸಿನ್ ಆದಾಗ, ಕಗ್ಗೊಲೆಯಾದಾಗ 6 ವರ್ಷ ಭಾರತದಲ್ಲಿ ಆಶ್ರಯ ಇತ್ತು ಅವರಿಗೆ. ಭಾರತ ಅವ್ರಿಗೆ ಏನೇನು ಬೇಕು ಎಲ್ಲವನ್ನೂ ಮಾಡ್ತಿತ್ತು. ಬಾಂಗ್ಲಾದೇಶದ ಮೂಲಕ ಭಯೋತ್ಪಾದಕರು, ಪಾಕಿಸ್ತಾನದ ಭಯೋತ್ಪಾದಕರು ಭಾರತದೊಳಗೆ ಬರ್ತಿತ್ತು. ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಭಾರತಕ್ಕೆ ಇವರು ಸಹಕಾರ ಕೊಟ್ಟರು. ಹಾಗೆಲ್ಲ ಶಿ ಈಸ್ ಅ ಫ್ರೆಂಡ್ ಆಫ್ ಇಂಡಿಯಾ. ಆದರೆ ಈಗ ನೋಡಿ, ನಮಗೆ ಯಾರೋ ಫ್ರೆಂಡ್ ಇರ್ತಾನಪ್ಪ, ಭಾಳ ಒಳ್ಳೆ ಫ್ರೆಂಡ್, ನಮಗೆ ಕಷ್ಟಕ್ಕೆ ಆಗ್ತಿರ್ತಾನೆ. ಬಟ್ ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನ ಬಡಿತಿರ್ತಾನೆ ಅವನು. ಹಂಗಾದಾಗ ನಾವೇನು ಹೆಂಡತಿ ಮಕ್ಕಳನ್ನ ಸಪೋರ್ಟ್ ಮಾಡ್ಬೇಕಾ, ಫ್ರೆಂಡನ್ನು ಸಪೋರ್ಟ್ ಮಾಡ್ಬೇಕಾ? ಫ್ರೆಂಡು ಅನ್ನೋ ಕಾರಣಕ್ಕೆ ಆ ದ್ವಂದ್ವದಲ್ಲಿ ಭಾರತ ಇದೆ. ಆ ದ್ವಂದ್ವದಲ್ಲಿದೆ ಭಾರತ. ಈಗ ಬಿಡಿ, ರಾಜೀನಾಮೆ ಕೊಟ್ಟು ಹೋದರು. ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ಒಂದು ಭಾಷಣ ಮಾಡಿದಾರಲ್ಲಿ, ವಕಾರುಜ್ಜಮಾನ್ ಅಂತ. ಜನ ತಾಳ್ಮೆಯಿಂದ ಇರಬೇಕು, ಶಾಂತಿ ಕಾಪಾಡಬೇಕು, ದೇಶದಲ್ಲಿ ಹೊಸ ಮಧ್ಯಂತರ ಸರ್ಕಾರ ಶೀಘ್ರದಲ್ಲೇ ರಚನೆಯಾಗತ್ತೆ. ದೇಶದ ಅಧ್ಯಕ್ಷರ ಜೊತೆ ಚರ್ಚಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕೂಡಲೇ ನೂತನ ಸರ್ಕಾರ ರಚಿಸಲಾಗುವುದು. ನಾನು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದೀನಿ. ನಾನು ವಿವಿಧ ಪಕ್ಷಗಳ ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ. ಮಧ್ಯಂತರ ಸರ್ಕಾರ ರಚಿಸಿ ದೇಶವನ್ನು ಶಾಂತವಾಗಿ ನಡೆಸ್ತೀವಿ. ದೇಶ ಸಾಕಷ್ಟು ನಷ್ಟ ಅನುಭವಿಸಿದೆ, ಆರ್ಥಿಕತೆಗೆ ಹೊಡೆತ ಬಿದ್ದಿದೆ. ಬಾಂಗ್ಲಾದೇಶದಲ್ಲಿ ಈಗ ಹಿಂಸಾಚಾರ ನಿಲ್ಲಿಸುವ ಸಮಯ. ನನ್ನ ಭಾಷಣದ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ನಾನು ಬಯಸ್ತೀನಿ ಅಂತ ವಕಾರುಜ್ಜಮಾನ್ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಭಾಷಣ ಮಾಡಿದ್ದಾರೆ. ಇದರಲ್ಲಿ ಸೆಂಟೆನ್ಸ್ ಇತ್ತು ನೋಡಿ, ವಿವಿಧ ಪಕ್ಷಗಳ ಎಲ್ಲ ನಾಯಕರೊಂದಿಗೆ ಮಾತನಾಡಿದ್ದೇನೆ. ಯಾರ ಜೊತೆಗೆ ಮಾತಾಡಿದ್ದಾರೆ ಇವರು? ಯಾರ ಜೊತೆಗೆ ಮಾತಾಡಿದ್ದಾರೆ? ಅಲ್ಲೇ ಇರೋದು ಮಜಾ. ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅನ್ನೋ ಪಕ್ಷ ಇದೆ ಅಲ್ಲಿ. ಹೆಂಗೆ ಮಾಲ್ಡೀವ್ಸ್ನಲ್ಲಿ 2 ರಾಜಕೀಯ ಪಕ್ಷಗಳ ಮಧ್ಯದಲ್ಲಿ ತಿಕ್ಕಾಟ ಇತ್ತು ನೋಡಿ. ಮಾಲ್ಡೀವ್ಸ್ ಬಂದು ಪೂರ್ತಿಯಾಗಿ ಭಾರತದ ಮೇಲೆ ಡಿಪೆಂಡ್ ಆಗಿದ್ದಂಥ ದೇಶ. ಅಲ್ಲೊಂದು ಪಕ್ಷ ಹುಟ್ಕಂತು, ನಾವ್ಯಾಕೆ ಭಾರತದ ಮೇಲೆ ಡಿಪೆಂಡ್ ಆಗಿರಬೇಕು, ನಾವು ಚೀನಾದ ಜೊತೆ ಆತ್ಮೀಯರಾಗಿರಬೇಕು ಅಂತ ಒಂದು ದೇಶ, ಒಂದು ಪಕ್ಷ ಹುಟ್ಕಂತಲ್ಲಿ. ಅದಾದಮೇಲೆ ಏನೇನಾಗಬೇಕಾಗಿದೆ ಅಲ್ಲಿ. ಹಾಗೆ ಇಲ್ಲಿ ಭಾರತದ ಪರವಾಗಿದ್ದ ಆವಾಮಿ ಲೀಗು, BNP ಜಟಿಯಾ ಪಾರ್ಟಿ ಅಂತ ಕರೀತಾರೆ, 11 ಸ್ಥಾನಗಳನ್ನು ಗೆದ್ದಿತ್ತು. ಆವಾಮಿ ಲೀಗ್ 224 ಗೆದ್ದಿತ್ತಲ್ಲಿ. ಒಟ್ಟು 300 ಸ್ಥಾನಗಳಿದ್ದಾವೆ, 151 ಮೆಜಾರಿಟಿ, ಮ್ಯಾಜಿಕ್ ನಂಬರು. ಪಕ್ಷೇತರ 65 ಜನ ಈ ಜಟಿಯಾ ಪಾರ್ಟಿ ಜೊತೆ ಮಾತುಕತೆ ನಡೆಸಿದ್ದಾರೆ ಸೇನಾ ಮುಖ್ಯಸ್ಥರು. ಆಗಿರೋದೇನು, ಆವಾಮಿ ಲೀಗ್ ಜೊತೆ ಕಂಟಿನ್ಯೂಸ್ ಆಗಿ ಫೈಟ್ ಮಾಡ್ಕೊಂಡು ಬಂದಿದ್ದಲ್ಲಿ ಜಮಾತೆ ಇಸ್ಲಾಂ ಪಾರ್ಟಿ. ಜಮಾತೆ ಇಸ್ಲಾಮು ಹಿಂಬಾಗಿಲಿನಿಂದ ಪಾಕಿಸ್ತಾನದ ಸಪೋರ್ಟ್ ತೆಗೆದುಕೊಳ್ತಾ ಇತ್ತು, ISI ಸಪೋರ್ಟ್ ತೆಗೆದುಕೊಳ್ತಾ ಇತ್ತು. ಜಮಾತೆ ಇಸ್ಲಾಂ ಪೊಲಿಟಿಕಲ್ ಪಾರ್ಟಿಯ ಸ್ಟೂಡೆಂಟ್ ವಿಂಗ್ ಇದೆ ಅಲ್ಲಿ, ಛತ್ರ ಶಿಬಿರ್ ಅಂತ ಕರೀತಾರೆ ಅದನ್ನು, ಇಸ್ಲಾಮಿ ಛತ್ರ ಶಿಬಿರ್. ಛತ್ರ ಅಂದರೆ ಬಂಗಾಳಿ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಅಂತ, ಇಸ್ಲಾಮಿ ಛತ್ರ ಶಿಬಿರ್ ಅಂತಿತ್ತು. ಪಾಕಿಸ್ತಾನ ಇಂಡೈರೆಕ್ಟಾಗಿ ಅವುಗಳನ್ನು ಸಪೋರ್ಟ್ ಮಾಡ್ತಾ ಇತ್ತು. ಜುಲೈ 30ನೇ ತಾರೀಕು ಶೇಖ್ ಹಸೀನಾ ಆವಾಮಿ ಲೀಗನ್ನು, ಛತ್ರ ಶಿಬಿರ್, ಇಸ್ಲಾಮಿ ಛತ್ರ ಶಿಬಿರ ಜಮಾತೆ ಇಸ್ಲಾಮನ್ನು ಬ್ಯಾನ್. ಅಲ್ಲಿ ಉಳ್ಕೊಂಡಿದ್ದೆ BNP ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ. ಈ ಜಮಾತೆ ಇಸ್ಲಾಂನವರು ಮತ್ತು ಇಸ್ಲಾಮಿ ಛತ್ರ ಶಿಬಿರದವರು ನೇರವಾಗಿ ಹೋಗಿ BNPಗೆ ಸೇರ್ಕೊಂಡು ಹೋರಾಟ ಶುರು ಮಾಡಿದ್ರು. BNP ಏನು ಹೇಳುತ್ತೆ, ಭಾರತದ ಜೊತೆಗೆ ನಮಗೆ ಆತ್ಮೀಯತೆ ಇರಬಾರ್ದು, ಭಾರತದ ಜೊತೆ ಆತ್ಮೀಯತೆ ಇರಬಾರ್ದು. ಇಂಡಿಯಾ ಔಟ್ ಅನ್ನೋ ಅಭಿಯಾನನೂ ಮಾಡಿತ್ತದು BNP, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಇಂಡಿಯಾ ಔಟ್ ಅಭಿಯಾನ ಮಾಡಿದ್ರು. ಅದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಇತ್ತು. ಹೀಗೆ ಭಾರತ ವಿರೋಧಿ ಪಕ್ಷಗಳಿಗೆ ಸಪೋರ್ಟ್ ಮಾಡಿ ಕಾಶ್ಮೀರದಲ್ಲಿ ಪಾಕಿಸ್ತಾನದ ISI ಏನೇನು ಮಾಡ್ತಲ್ಲ ಅದನ್ನು ಬಾಂಗ್ಲಾದೇಶದಲ್ಲೂ ಮಾಡ್ತು. ಭಾರತದ ವಿರೋಧಿಗಳನ್ನು ಅಲ್ಲಿ ಅವ್ರಿಗೆ ಬಲ ತುಂಬಬೇಕು ಅಂತ ಬಾಂಗ್ಲಾದೇಶದಲ್ಲಿ ISIನ ಇಂಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಅಲ್ಲೊಂದು ಪಾಕಿಸ್ತಾನದ ಪರ ಸರ್ಕಾರ ಬರಬೇಕು ಅನ್ನೋ ಪ್ರಯತ್ನ. BNP ಜೊತೆಗೆ ಈಗ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಏನಾಯಿತು,